ರಾಜ್ಯಪಾಲರ ನಡೆಯಿಂದ ಕೈಪಡೆಗೆ ಒಂದು ಸಂಗತಿ ಗೊತ್ತಾಗಿದೆ. ಏನದು? ಮೂಡಾ ಹಗರಣವನ್ನು ರಾಜ್ಯಪಾಲರು ವಿಚಾರಣೆಗೆ ಕೊಟ್ಟೇ ಕೊಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ, ಕೊಟ್ಟೇ ಕೊಡ್ತಾರೆ ಪ್ರಾಸಿಕ್ಯೂಷನ್ಗೆ. ಆದ್ದರಿಂದ ಕಾನೂನು ಸಮರಕ್ಕೆ ಒಂದು ರೀತಿಯಲ್ಲಿ ಏನು ವೇದಿಕೆ ಸಿದ್ಧಪಡಿಸಿದುಕೊಂಡಿದೆ ಕಾಂಗ್ರೆಸ್. ಹೇಗೆ? ವಿಚಾರಣೆಗೆ ಅನುಮತಿ ಕೊಟ್ಟರೂ ಚಿಂತೆ ಇಲ್ಲ, ಕೊಡಿ, ನೋ ಪ್ರಾಬ್ಲಮ್ ಅಂತ ಸಿದ್ದು ಬಣ ಹೇಳ್ತಾ ಇದೆ. ಯಾಕೆ? ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿ ಬರುತ್ತದೆ ಅಂತ ರಾಜ್ಯಪಾಲರು ತಮ್ಮ ನೋಟಿಸಲ್ಲಿ ಹೇಳಿದ್ದಾರೆ. ಇದು ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಆದರೆ ನೀವು ಭ್ರಷ್ಟಾಚಾರ ಆಗಿದೆ ಅಂತ ತೋರಿಸ್ಬೇಕಲ್ಲ. ಯಡಿಯೂರಪ್ಪನವರ ಕಾಲಾವಧಿಯಲ್ಲಿ ಏನಾಯಿತು? ನೀವು ಗಣಿ ಪ್ರಕರಣದ ಗಣಿಗೆ ಅವಕಾಶ ಕೊಟ್ರಿ, ನೀವು ಚೆಕ್ಕಲ್ಲಿ ದುಡ್ಡು ತೊಗೊಂಡ್ರಿ, ಡೈರೆಕ್ಟ್ ನಿಮಗೆ ಏನು ದಾಖಲೆ ಇದೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ದುಡ್ಡು ತಗೊಂಡಿದ್ದಾರೆ ಅಂತಿದೆಯಾ? ಇಲ್ಲ. ಅಸಲಿಗೆ ಮೂಡಾ ಹಗರಣದಲ್ಲಿ ಭ್ರಷ್ಟಾಚಾರ ನಡೆದಿರೋದು ಎಲ್ಲಿ? BSY ಕೇಸ್ನಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಲಾಗಿತ್ತು, ಅದಕ್ಕೆ ಏನು ಕಿಕ್ ಬ್ಯಾಕ್ ಪಡೆಯಲಾಗಿತ್ತು ಅನ್ನೋಂಥ ಆರೋಪ. ಮತ್ತೊಂದು ಕಡೆ ಚೆಕ್ ರೂಪದಲ್ಲಿ ಹಣ ಪಡೆದ ಆರೋಪ ಆಯಿತು. ಆದರೆ ಸಿದ್ದು ಯಾರಿಂದಾದರೂ ಹಣ ಪಡೆದಿದ್ದಾರಾ? ಇಲ್ಲ. ಯಾರಿಗಾದರೂ ದುಡ್ಡು ಕೊಟ್ಟಿದ್ದಾರಾ? ಇಲ್ಲ. ಸಿದ್ದು ಪತ್ನಿ ನಿವೇಶನ ಪಡೆದಿದ್ದಾರೆ. ಸಿದ್ದರಾಮಯ್ಯ ಕೊಟ್ಟದ್ದ? ಅಲ್ಲ. ಯಾರು ಕೊಟ್ಟದ್ದು? BJP ಅಧಿಕಾರಾವಧಿಯಲ್ಲಿ. ಮತ್ತು ಸಿದ್ದರಾಮಯ್ಯ ತಪ್ಪೆಲ್ಲಿ ಬಂತು ಅಂತ ಹೇಳಿ ಕೋರ್ಟ್ಗೆ ಹೋಗ್ಬೋದು. ಹೀಗಾಗಿ ಸ್ವಜನ ಪಕ್ಷಪಾತದ ಆರೋಪ ಉಪಯೋಗಕ್ಕೆ ಬರೋದಿಲ್ಲ. ನೀವು ಲಾಭ ಮಾಡಿ, ನೀವು BJP ಮಾಡಿದ್ದು ಅಂತ ಹೇಳ್ತಾರೆ. ಇಲ್ಲ 14 ಸೈಡ್ ತಗೊಂಡಿದ್ದೀರಿ, ಮೂಡಾದ ಬೈಲಾದಲ್ಲಿದ್ದೀರಿ ಅಂತ ಹೇಳ್ತೀರಿ. ಅಲ್ಲ, ನೀವು ಪ್ರತಿಷ್ಠಿತ ಜಾಗದಲ್ಲಿ ತಗೊಂಡಿದ್ದೀರಿ, ನಾವು ಕೇಳೇ ಇಲ್ಲ ರೀ ಅಂತಾರೆ. ತೀಜಾಬ್ರಾಮ್ ಆರೋಪ ಮಾಡಿರೋದು ಕೃಷಿ ಭೂಮಿಯನ್ನು ವಾಸಯೋಗ್ಯ ಭೂಮಿಯನ್ನು ಕೃಷಿ ಭೂಮಿ ಅಂತ ಹೆಂಗೆ ಕೊಟ್ರಿ? ಅದು ನೀವು ಒತ್ತಡ ಹಾಕಿದ್ದು ಅಂತ ಮಾತ್ರ. ಆದರೆ ಅದಕ್ಕೆ ಪ್ರೂಫ್ ಎಲ್ಲಿದೆ ಒತ್ತಡ ಹಾಕಿದ್ದಾರೆ ಅಂತ? ಅರ್ಥ ಆಯ್ತಾ? BJP ಕಾಂಗ್ರೆಸ್ ಅವರ ಹೋರಾಟ ಬಿಟ್ಟಾಕಿ, ನಾನು ಕಾರಣಾತ್ಮಕವಾಗಿ ಹೇಳ್ತಾ ಇದ್ದೀನಿ, ಸೇಫ್ ಆಗ್ತಾರೆ ಸಿದ್ದರಾಮಯ್ಯ ಅಂತ. ಕೋರ್ಟಲ್ಲಿ ಸ್ಟೇ ತೊಗೊಂಬರ್ತಾರೆ, ಅಥವಾ ಸ್ಕ್ವ್ಯಾಶ್ ಆದರೆ, ಯಾಕಂದರೆ ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಏನಾದರೂ ಅವರು ಸಮರ್ಥನೆ ಮಾಡಿಕೊಂಡ್ರೆ ರಾಜ್ಯಪಾಲರಿಗೆ ಹಿನ್ನಡೆ ಆಗುತ್ತೆ. ಅವರು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ರಾಜೀನಾಮೆ ಕೊಟ್ಟಿದ್ದರೆ. ಆದರೆ ಉದ್ದೇಶ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರಲ್ಲಿರುವಂಥ ಅಹಿಂದ ಟೀಮನ್ನೇ ಛಿದ್ರಗೊಳಿಸಿ ಅದನ್ನು BJPಗೆ ವರ್ಗಾವಣೆ ಮಾಡಬೇಕು ಅಂತ ಕೇಂದ್ರದವರ ಒಂದು ಚಿಂತನೆ ಆಗಿರ್ಬೋದು ಅಂತ ಕಾಂಗ್ರೆಸ್ನ ಆರೋಪ. ಆಗೇನು ಮಾಡಬೇಕು? ಈಗ ವಿಚಾರಣೆಗೆ ಕೊಟ್ಟರೆ ಇಲ್ಲೇ ಲೋಕಲ್ ಪೊಲೀಸರೇ ತನಿಖೆ ಮಾಡಬೇಕು. ಲೋಕಾಯುಕ್ತ ಇರ್ಬೋದು, ಮತ್ತೊಬ್ಬರು ಇರ್ಬೋದು, SIT ಇರ್ಬೋದು, ಅವರೇ ಮಾಡಬೇಕು. ಇವರು ರಾಜೀನಾಮೆ ಕೊಡದೇ ಇದ್ರೆ ಅವರೆಲ್ಲ ಇವರಂಡ್ರಲ್ಲೇ ಬರ್ತಾರೆ, ಇವರು ಹೇಳಿದಂಗೆ ಕೇಳ್ತಾರೆ ಅಲ್ವಾ? ಹೌದು. ಹಾಗಿದ್ರೆ ಯಾರು ಬರಬೇಕು? CBI ಬರಬೇಕು. CBI ಬರೋಕ್ಕಾಗತ್ತೆ ಇದಕ್ಕೆ? ರಾಜ್ಯಪಾಲರು ದೆಹಲಿಯಲ್ಲಿ ಒಬ್ಬ CBIನ ಪ್ರಭಾವಿ ನ್ಯಾಯವಾದಿಯನ್ನು ಭೇಟಿಯಾದ್ರಂತೆ. ಕೇಸ್ CBIಗೆ ನೀಡುವ ಹಕ್ಕು ನನಗಿದೆಯಾ ಅಂತ ಕೇಳಿದ್ರಂತೆ. ಯಾಕಂದರೆ ರಾಜ್ಯದಲ್ಲಿ ನಾನು ವಿಚಾರಣೆ ಕೊಟ್ಟರು ಕೂಡ ರಾಜ್ಯ ಪೊಲೀಸರೇ ಮಾಡಬೇಕು. ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದರೆ, ಹಾಗಾಗಿ ಕೇಂದ್ರ ತನಿಖಾ ಸಂಸ್ಥೆ ಕೊಡೋಣ, ನಾನು CBI ಕೊಡ್ಬೋದಾ ಅಂತ ಕೇಳಿದ್ರಂತೆ. ಆಗ ನ್ಯಾಯವಾದಿ ಹೇಳಿದ್ರು, ನಿಮಗೆ CBI ಕೊಡೋಕ್ಕೆ ಬರಲ್ಲ ಸರ್, ನಿಮಗೆ ಬರಲ್ಲ. ಮತ್ತೇನು ಮಾಡೋದು? ಆದರೆ ಒಂದು ಚಾನ್ಸ್ ಇದೆ. ಏನು? CM ವಿರುದ್ಧ ವಿಚಾರಣೆಗೆ ಅನುಮತಿ ನೀವು ನೀಡ್ತೀರಲ್ವಾ, ವಿಚಾರಣೆಗೆ ಅನುಮತಿ ಕೊಡಿ. ಆಗ ಕೋರ್ಟ್ ಆ ಕೇಸನ್ನು ದಾಖಲಿಸಿಕೊಳ್ಳುತ್ತೆ. ಅದೇ ವೇಳೆಗೆ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸಬೇಕು, PIL ಸಲ್ಲಿಸಬೇಕು. ಮುಖ್ಯಮಂತ್ರಿ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿದರೆ ತನಿಖೆ ಮಾಡಿ ವರದಿ ಸಲ್ಲಿಸಬೇಕಾದವರು ಪೊಲೀಸರು. ಆದರೆ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿ ಅಧೀನದಲ್ಲಿದೆ. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡೋದು ಡೌಟು. ಆಗ CBIಗೆ ವಹಿಸಬೇಕು ಅಂತ ಕೋರ್ಟಿಗೆ ಯಾರಾದ್ರೊಬ್ಬ ಬಂದು PIL ಹಾಕಬೇಕು. ಆಗ ನ್ಯಾಯಾಲಯ ಪುರಸ್ಕರಿಸಿದರೆ ಮುಖ್ಯಮಂತ್ರಿಗಳ ಈ ತನಿಖೆಯನ್ನು ರಾಜ್ಯ ಪೊಲೀಸರು ಬೇಡ, CBI ಮಾಡಲಿ ಅಂತ ಹೇಳಿದರೆ CBI ಎಂಟ್ರಿ ಕೊಡುತ್ತೆ. ಆಗ ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಆಗತ್ತೆ. ಹಾಗಾದರೆ ರಾಜೀನಾಮೆ ಕೊಡ್ತಾರಾ? ಕೆಳಗಿಳಿತಾರಾ? ನೋ, ಸಿದ್ದರಾಮಯ್ಯ ಸೇಫ್ ಇದ್ದಾರೆ ಇಲ್ಲಿ ತನಕ. ಹೇಳ್ತೀನಿ ಯಾಕೆ ಅಂತ. ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಮೂಡಾ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ ಒಂದು ವಾರದಲ್ಲಿ ಕಾರಣ ಕೊಡಿ ಅಂತ ಹೇಳಿದರು. ಅಂದರೆ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ ತೀಜಾಬ್ರಾಮ್ ಬಂದು ಒಂದು ದೂರು ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಡಿ. ಅದನ್ನು ಓದ್ಕೋತಾರೆ. ಅವರು ಓದ್ಬಿಟ್ಟು ಸಿದ್ದರಾಮಯ್ಯವ್ರು ಕಳಿಸ್ತಾರೆ. ನೋಡಿ, ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ವಿಚಾರಣೆಗೆ ಯಾಕೆ ಅನುಮತಿ ಕೊಡಬಾರ್ದು ಹೇಳಿ.
ಇವರೊಂದು ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಬಂದ ಕಾರಣಕ್ಕಾಗಿ ಸಂಪುಟ ಸಭೆಯಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಪವರ್ ಆಫ್ ಅಟರ್ನಿ ಯಾರು ಕೊಡ್ತಾರೆ? DCM ಕೊಡ್ತಾರೆ. ಈ ವಿಚಾರಕ್ಕೆ ಮಾತ್ರ, ಬೇರೆದಕ್ಕಲ್ಲ. ಬೇರೆ ಎಲ್ಲ ಸೈನ್ ಹಾಕೋಂಗಿಲ್ಲ ಅವರು 5 ಗಂಟೆ ಮಾತಾಡಿ, ಇಲ್ಲ ಇದು ಸರಿ ಇಲ್ಲ, ಇದನ್ನು ತಿರಸ್ಕರಿಸಿ ಮಹಾಸ್ವಾಮಿಗಳೇ ಅಂತೇಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದರೆ ಮುಗಿದೋಯ್ತು ಕತೆ, ಏನಿಲ್ಲ. ಕೇಳ್ಕತ್ತ ನಾಟಕ ಬಂದು, ಒಂದು ವೇಳೆ ಅವರಿಗೆ ಅಧಿಕಾರ ಇದೆ, ವಿಟೋ ಪವರ್ ಇದೆ, ಅವರದನ್ನು ಇಲ್ಲ ತಿರಸ್ಕರಿಸಿದ್ರು ಕೂಡ ನಾನು ಇದನ್ನು ವಿಚಾರಣೆಗೆ ಅನುಮತಿ ಕೊಡ್ತೇನೆ ಅಂತ ಕೊಟ್ಟರೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಒಂದು ನೋಟಿಸ್ CMಗೆ ಬರುತ್ತೆ. ಆಗ CM ನೈತಿಕತೆ ಅಥವಾ ಸಾಂವಿಧಾನಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದು. ಹಾಗಂತ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಈ ವೇಳೆ BJP ಮತ್ತು JDS ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಯಾವುದೇ ಹೋರಾಟಗಳಾದರೂ ಕೂಡ ಸಿದ್ದರಾಮಯ್ಯ ಬಗ್ಗೋ ರೀತಿ ಕಾಣ್ತಾ ಇಲ್ಲ. ಅವರು ಕೂಡ ಯಾವುದೋ ಒಂದು ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡು ಕಾಡ್ತಾ ಇದೆ. ಯಾಕೆ ಬನ್ನಿ ಹೇಳ್ತೀನಿ. ಕೊಡಿ ಅಜ್ಜಿ ಕೊಡಿ, ಟಿಕೆಟ್ ಕೊಡಿ ಅಂತ ಕೇಳ್ತೀರಿ, ಈ ಕೇಳಿ ಮಾತಾಡಿ. ಅದು ಫುಲ್ ಬೈದು ಕಳಿಸಿದ್ದಾರೆ. BJP JDS ಕಾಲದ ಹಗರಣದ ಬಗ್ಗೆ ಸಚಿವರು ಮಾತಾಡಬೇಕು. ಅಡ್ಜಸ್ಟ್ಮೆಂಟ್ ಬಿಟ್ಬಿಡಿ, ನಿಮ್ದು ಗೊತ್ತಾಗಿದೆ ಅಡ್ಜಸ್ಟ್ಮೆಂಟ್, ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಲೀಡ್ ಕೊಟ್ಟಿದ್ದೀರಿ ಅಂತೇಳಿ, ಅದೊಂದು ಮಾಫಿ ಇರಲಿ, ಅದು ಬಿಟ್ಬಿಡಿ, ಈಗ ನಿಮ್ಮ ಬುಡಕ್ಕೆ ಬಂದಿದೆ ಮಾತಾಡಿ ಹೇಳಿ. ಕಾಂಗ್ರೆಸ್ ಹೈಕಮಾಂಡ್ ಬಹಳ ಜೋರಾಗಿ ಮಾತಾಡಿದೆ. ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ ಒಂದು ವಾರದಲ್ಲಿ ಕಾರಣ ಕೊಡಿ ಅಂತ ಹೇಳಿದರು. ಅಂದರೆ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ TJ ಅಬ್ರಾಮ್ ಬಂದು ಒಂದು ದೂರು ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಡಿ. ಅದನ್ನು ಓದ್ಕೋತಾರೆ. ಅವರು ಓದ್ಬಿಟ್ಟು ಸಿದ್ದರಾಮಯ್ಯವ್ರು ಕಳಿಸ್ತಾರೆ, ನೋಡಿ ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ವಿಚಾರಣೆಗೆ ಯಾಕೆ ಅನುಮತಿ ಕೊಡಬಾರ್ದು ಹೇಳಿ. ಇವರೊಂದು ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಬಂದ ಕಾರಣಕ್ಕಾಗಿ ಸಂಪುಟ ಸಭೆಯಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಪವರ್ ಆಫ್ ಅಟರ್ನಿ ಯಾರು ಕೊಡ್ತಾರೆ? DCM ಕೊಡ್ತಾರೆ. ಈ ವಿಚಾರಕ್ಕೆ ಮಾತ್ರ, ಬೇರೆದಕ್ಕಲ್ಲ. ಬೇರೆ ಎಲ್ಲ ಸೈನ್ ಹಾಕೋಂಗಿಲ್ಲ ಅವರು 5 ಗಂಟೆ ಮಾತಾಡಿ, ಇಲ್ಲ ಇದು ಸರಿ ಇಲ್ಲ, ಇದನ್ನು ತಿರಸ್ಕರಿಸಿ ಮಹಾಸ್ವಾಮಿಗಳೇ ಅಂತೇಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದರೆ ಮುಗಿದೋಯ್ತು ಕತೆ, ಏನಿಲ್ಲ. ಕೇಳ್ಕತ್ತ ನಾಟಕ ಬಂದು, ಒಂದು ವೇಳೆ ಅವರಿಗೆ ಅಧಿಕಾರ ಇದೆ, ವಿಟೋ ಪವರ್ ಇದೆ, ಅವರದನ್ನು ಇಲ್ಲ ತಿರಸ್ಕರಿಸಿದ್ರು ಕೂಡ ನಾನು ಇದನ್ನು ವಿಚಾರಣೆಗೆ ಅನುಮತಿ ಕೊಡ್ತೇನೆ ಅಂತ ಕೊಟ್ಟರೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಒಂದು ನೋಟಿಸ್ CMಗೆ ಬರುತ್ತೆ. ಆಗ CM ನೈತಿಕತೆ ಅಥವಾ ಸಾಂವಿಧಾನಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದು. ಹಾಗಂತ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಈ ವೇಳೆ BJP ಮತ್ತು JDS ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಯಾವುದೇ ಹೋರಾಟಗಳಾದರೂ ಕೂಡ ಸಿದ್ದರಾಮಯ್ಯ ಬಗ್ಗೋ ರೀತಿ ಕಾಣ್ತಾ ಇಲ್ಲ. ಅವರು ಕೂಡ ಯಾವುದೋ ಒಂದು ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡು ಕಾಡ್ತಾ ಇದೆ. ಯಾಕೆ ಬನ್ನಿ ಹೇಳ್ತೀನಿ.